ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದು ನನ್ನ 2ನೇ ಕಥೆ, ನನಗಾಗಿ ಬಂದ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ಎಲ್ಲ ನೋಡಿ, ಕೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೈ ಹಿಸುಕಿಕೊಳ್ಳುತ್ತಾ ಇನ್ನೂ ಹಾಗೆಯೇ ನಿಂತಿದ್ದಳು ವಿಶಾಖ. ಭವಾನಮ್ಮನವರಿಗೂ ಅವಳ ಇಬ್ಬಂದಿತನದ ಅರಿವಿತ್ತು. ಆದರೆ ಯಾಕೋ ಅವರಿಗೆ ಇಂದು ತನ್ನ ಸೊಸೆ ಕಾವೇರಿಯ ನೆನಪು ಬಹಳವಾಗಿ ಕಾಡಿತ್ತು. ಅದಕ್ಕೆ ಕಾರಣವೇ ವಿಶಾಖ. ಅವಳನ್ನು ನೋಡಿದರೆ ಅವರಿಗೆ ಯಾಕೋ ಅತಿ ಆಪ್ತವೆನಿಸುತ್ತಾಳೆ ಅವಳು. ತನ್ನ ಹತ್ತಿರದವರನ್ಯಾರನ್ನೋ ನೋಡಿದಂತಹ ಆಪ್ಯಾಯತೆ. ಅವಳು ಹೆಚ್ಚು ಕಡಿಮೆ ಅವರ ಸೊಸೆಯನ್ನೇ ಹೋಲುತ್ತಾ ಇದ್ದುದರಿಂದಲೋ ಏನೋ ಅವರಿಗೆ ಅತಿ ಪ್ರಿಯವೆನಿಸುತ್ತಾಳೆ ವಿಶಾಖ. ಊರು ಏನೇ ಅಂದರು, ಯಾರು ಏನೇ ಅಂದರು, ತನ್ನ ಸೊಸೆ ಮೊನ್ನೆ ಗಂಡನನ್ನು ಬಿಟ್ಟು, ತನ್ನ ಪ್ರಾಣದಂತೆ ಪ್ರೀತಿಸುತ್ತಿದ್ದ ಮಗನನ್ನು ಬಿಟ್ಟು ಹೋಗುವಂತಹ ಹುಡುಗಿಯಲ್ಲ ಎನ್ನುವ ಅಪಾರವಾದ ನಂಬಿಕೆ ಇದೆ ಅವರಿಗೆ. ತನಗೆ ಹಾಗೂ ಮನೆಯ ಯಾವ ಸದಸ್ಯರಿಗೂ ತಿಳಿಯದೇ ಇರುವಂಥದ್ದು ಏನೋ ಜರುಗಿದೆ ಈ ಮನೆಯಲ್ಲಿ. ಅವರು ಈಗಲೂ ಬಲವಾಗಿ ನಂಬುತ್ತಾರೆ ತನ್ನ ಸೊಸೆ ಅಂತಹವಳಲ್ಲ ಎಂದು. ಅದಕ್ಕೆ ಅವರಿಗೆ ವಿಶಾಖಳನ್ನು ನೋಡಿದರೆ ಎಂಥದ್ದೋ ಮಮತೆ, ವಾತ್ಸಲ್ಯ. ಅವಳು ಕಾವೇರಿಯನ್ನೇ ಹೋಲುತ್ತಾಳಲ್ಲ, ಸ್ವಭಾವದಲ್ಲೂ ರೂಪದಲ್ಲೂ ಕೂಡ. ಅದರಲ್ಲೂ ಕಾವೇರಿ ಇದ್ದಾಗ ಮನೆ ನಂದಗೋಕುಲದಂತಿತ್ತು. ಅವಳು ತನ್ನ ಸುಕೋಮಲ ಧ್ವನಿಯಿಂದ ಹಾಡುತ್ತಿದ್ದ ಸುಪ್ರಭಾತ ಮನೆ ಮಂದಿಯೆಲ್ಲರ ಸುಪ್ರಭಾತವಾಗಿತ್ತು. ಅವಳು ಇದ್ದಾಗ ದೇವರ ಮನೆ ಕಳೆಕಳೆಯಾಗಿ ನಿತ್ಯ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು. ಅವಳು ಹಾಡುವ ದೇವರ ನಾಮ ಕೇಳಿಯೇ ಭಕ್ತಿ ಉಕ್ಕುತ್ತಿತ್ತು, ಮುಖದಲ್ಲೂ ದೈವಿಕ ಕಳೆ. ಆದರೆ ಇಂದು ದೇವರ ಮನೆ ಪಾಳು ಬಿದ್ದ ಗುಡಿಯಂತಾಗಿದೆ. ದೇವರಿಗೆ ಅಲಂಕಾರವಿಲ್ಲ, ನಿಯಮಿತವಾದ ಪೂಜೆ ಪುನಸ್ಕಾರ ಇಲ್ಲ. ದೊರೆಯ ಊರಲ್ಲಿ ಇರುವಾಗ ಪೂಜೆಯನ್ನಾದರೂ ಮಾಡುತ್ತಾನೆ. ದೇವರಿಗೆ ಅಲಂಕಾರ ಎಲ್ಲ ದೂರದ ಮಾತು. ಅವನು ಆರ್ಮಿಗೆ ಹೋದಾಗ ಅದೂ ಇಲ್ಲ. ಇರಲು ಹೇಗೆ ಸಾಧ್ಯ? ಮಗನ ಪರಿಸ್ಥಿತಿ ಹಾಗೆ, ನನ್ನ ಸ್ಥಿತಿ ಹೀಗೆ. ಇನ್ನು ಆ ಅಮ್ಮ ಮಗಳಿಗೆ 3 ಹೊತ್ತು ಊರು ಸುತ್ತುವುದರಿಂದ ಪುರುಸೊತ್ತು ಸಿಗಬೇಕಲ್ಲ. ಹೇಗೋ ಗೋಪಿ ಇರುವುದರಿಂದ ಮನೆಯಂತಿದೆ. ಇಲ್ಲದಿದ್ದರೆ ನಿಟ್ಟುಸಿರು ಬಿಟ್ಟರು ಭವಾನಮ್ಮ. ಏನು ಯೋಚಿಸ್ತಿದೀಯಾ ಪುಟ್ಟ? ದೊರೆ ಬಂದು ಆ ದಿನದ ಥರ ಅವಾಂತರ ಮಾಡಿದ್ರೆ ಅಂತನಾ? ಆ ದಿನ ಅವನಿದ್ದ ಸ್ಥಿತಿ ಅವನಿಗೆ ಹಂಗೆ ಮಾಡಿಸ್ತು ಕಣೋ. ಇವತ್ತು ಹಾಗೆಲ್ಲ ಆಗಲ್ಲ. ನಾನು ಹೇಳ್ತಿದ್ದೀನಲ್ಲ, ನನ್ನ ಮೇಲೆ ನಂಬಿಕೆ ಇಲ್ವಾ ನಿಂಗೆ? ಹಾಗೂ ಒಂದು ವೇಳೆ ಅವನು ಬೈಯೋಕ್ಕೆ ಬಂದ ಅಂದರೆ ನಾನಿಲ್ವಾ ಇಲ್ಲಿ? ಅವನಿಗೆ ನಾನು ಹೇಳ್ತೀನಿ, ನೀನು ಧೈರ್ಯವಾಗಿ ಹಾಡು ಪುಟ್ಟ ಎಂದರು. ಅಜ್ಜಿ ಏನೋ ಈಗ ಹಂಗಂತಾರ. ಆ ಮನುಷ್ಯ ಇವ್ರಿಗೆ ಮಾತಾಡಕ್ಕೆ ಬಿಟ್ರಲ್ಲ, ಮಾತಾಡ್ತಾರೆ ಇವರು. ಆ ದಿನ ಇವ್ರು ಹಾಡು ಅಂದಿದ್ದಕ್ಕೆ ಅಲ್ಲೇ ನಾನು ಹಾಡಿದ್ದು. ಅಜ್ಜಿನ ಇದ್ರಲ್ಲ ಆಗ್ಲೂ. ಆ ಮನುಷ್ಯ ಬ್ಯಾರೆದವ್ರಿಗೆ ಮಾತಾಡಕ್ಕೆ ಬಿಡೋ ಪೈಕಿ ಅದಾರೇನು? ಅಜ್ಜಿನಾರ ಏನು ಮಾಡಕ್ಕೆ ಬರ್ತೈತಿ ಅಂತೀನಿ. ಅಜ್ಜಿಗ ಪಾಪ ಅವ್ರ ಸೊಸಿ ಭಾಳ ನೆನಪಾಗಕತ್ತಾರ ಅನ್ನಿಸ್ತೈತಿ. ಅದಕ್ಕೆ ನನ್ನ ಹಾಡು ಅಂತ ಇಷ್ಟೊಂದು ಹೇಳಕತ್ತಾರ. ಅಜ್ಜಿ ಈ ಆಸೆ ನನಗೆ ಬಾಯಾಗಿರೋ ಬಿಸಿ ತುಪ್ಪ ಆಗ್ಬಿಟ್ಟದ. ಉಗುಳಂಗಿಲ್ಲ, ನುಂಗಂಗಿಲ್ಲ, ಹಂಗಾಗೈತಿ ನನ್ನ ಪರಿಸ್ಥಿತಿ. ಯಾರಿಗೆ ಹೇಳೋದು ನನ್ನ ಗೋಳು? ಪೇಚಾಡಿಕೊಳ್ಳುತ್ತಿದ್ದಳು ವಿಶಾಖ. ಪಾಪ ಹುಡುಗಿ, ಒಂದು ಮಾತು ಆಡಲ್ಲ. ತಿರುಗಿಸಿ ಹೇಳುವುದು ದೂರದ ಮಾತು. ತುಂಬ ನಿಧಾನಸ್ಥೆ, ತಾಳ್ಮೆಯ ಹುಡುಗಿ. ಇಲ್ಲದೇ ಇದ್ದರೆ ಇವಳ ಜಾಗದಲ್ಲಿ ಬೇರೆ ಯಾವುದೇ ಹುಡುಗಿ ಇದ್ದರೂ ಲಲಿತಾ ಹೇಳಿದ ಮಾತಿಗೆ ಒಂದಕ್ಕೆರಡು ತಿರುಗಿಸಿ ಹೇಳಿ ಬಾಯಿ ಮುಚ್ಚಿಸಿ ಬಿಡುತ್ತಿದ್ದರು. ಯಾಕೆ ಇಷ್ಟೊಂದು ಕಟುವಾಗಿ ನಡೆದುಕೊಳ್ಳುತ್ತಾಳೋ ಲಲಿತಾ? ತನಗೂ ಅದೇ ವಯಸ್ಸಿನ ಒಬ್ಬಳು ಮಗಳಿದ್ದಾಳೆ. ಅವಳು ಇವಳ ಜಾಗದಲ್ಲಿದ್ದರೆ ಒಂದು ವೇಳೆ? ಮಕ್ಕಳು ಯಾರ ಮಕ್ಕಳಾದರೂ ಒಂದೇ ತಾನೇ. ಅವರಿಗೆ ಒಂದು ಮನಸ್ಸಿರುತ್ತೆ. ದೇವರು ಇಂದು ನಮ್ಮನ್ನು ಒಳ್ಳೆಯ ಸ್ಥಿತಿಯಲ್ಲಿಟ್ಟಿರಬಹುದು. ಈ ಹುಡುಗಿ ಕೆಲಸಕ್ಕಾಗಿಯೇ ಬಂದಿರಬಹುದು. ಆದರೆ ನಾಳೆಯನ್ನು ಯಾರು ಬಲ್ಲವರಿದ್ದಾರೆ? ನಮ್ಮ ಪರಿಸ್ಥಿತಿ ನಾಳೆ ಹೇಗೋ ತಿಳಿದವರು ಯಾರು? ಇವಳಿಗೆ ಇಷ್ಟು ವಯಸ್ಸಾಗಿದೆ, ಬುದ್ಧಿ ಬೇಡವಾ? ಆ ಪುಟ್ಟ ಹುಡುಗಿಯ ಮೇಲೆ ಇವಳಿಗೇನು ದ್ವೇಷವೋ ಕಾಣೆ. ಅವಳೇನು ಮಾಡಿದಾಳೆ? ಬಂದಿರೋದೇ ನಿನ್ನೆ ಮೊನ್ನೆಯಷ್ಟೇ. ಅಷ್ಟಕ್ಕೂ ಪಾಪದ ಹುಡುಗಿಯದು. ನಾನು ಲಲಿತಾ ಮತ್ತು ಅವಳ ಮಗಳನ್ನು ನಮ್ಮ ಮನೆಯಲ್ಲಿ ತಂದಿಟ್ಟುಕೊಂಡು ತಪ್ಪು ಮಾಡಿಬಿಟ್ಟೆನೆ. ವಿಧಾನ ಹೇಳುವುದು ಸರಿಯಾಗೇ ಇದೆ ಅನ್ನಿಸುತ್ತದೆ ಒಮ್ಮೊಮ್ಮೆ. ಅವನಿಗೆ ಅದ್ಯಾಕೋ ಅವರು ಇಲ್ಲಿ ಬಂದು ಇರುವುದು ಮೊದಲಿನಿಂದಲೂ ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ. ಹಾಗಂತ ನೇರವಾಗಿ ನನ್ನ ಹತ್ತಿರ ಹೇಳುವವನಲ್ಲ ಅವನು. ಆದರೆ ಸೂಚ್ಯವಾಗಿ ತೋರಿಸುತ್ತಲೇ ಇರುತ್ತಾನೆ ಅವನ ವರ್ತನೆಗಳಿಂದ. ಆ ಸಂದರ್ಭ ಹಾಗಿತ್ತು, ನನ್ನ ಪರಿಸ್ಥಿತಿ ಹಾಗಿತ್ತು. ಲಲಿತಾ ಕೂಡ ಒಂಟಿ ಹೆಂಗಸು, ಮೇಲಾಗಿ ನನ್ನ ತಂಗಿ, ಜೊತೆಗೆ ಏನೂ ಅರಿಯದ ಹೆಣ್ಣು ಶಿಶು ವಿಭಾ ಬೇರೆ ಇದ್ದಳು ಅವಳ ಜೊತೆಗೆ.
ಒಂಟಿಯಾಗಿ ಹೇಗೆ ಜೀವನ ನಡೆಸುತ್ತಾಳೆ ಅವಳು ಎಂದು ಯೋಚಿಸಿದ್ದೆ. ಜೊತೆಗೆ ನಮ್ಮ ಮನೆಯಲ್ಲಿಯೂ ಹೆಣ್ಣು ದಿಕ್ಕಿಲ್ಲದಂತಾಯಿತು, ಅಮ್ಮನನ್ನು ಹೊರತುಪಡಿಸಿ. ಅವರಿಗೆ ಆಗಲೇ ವಯಸ್ಸಾಗಿತ್ತಲ್ಲ, ಮಗನಿಗೂ ಒಂದು ಜೊತೆಯಾಗಬಹುದು ಎಂಬ ಆಸೆ. ಅದಕ್ಕೆ ನಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದೆ ಶಾಶ್ವತವಾಗಿ. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಅವಳು ಬಂದಾಗಿನಿಂದ ಒಂದಲ್ಲ ಒಂದು ಅವಾಂತರಗಳು. ನನ್ನ ಮಗನನ್ನು ನೋಡಿಕೊಳ್ಳುವುದು ಹಾಗಿರಲಿ, ಅವನನ್ನು ಏನೇನೋ ಅಂದು ನೋಯಿಸದೆ ಇವಳಿಗೆ ತಿಂದ ಅನ್ನ ಜೀರ್ಣವೇ ಆಗುತ್ತಿರಲಿಲ್ಲ. ಪಾಪ, 5-6 ವರ್ಷದ ಹುಡುಗ ಅವನು. ಮೊದಲೇ ಅಮ್ಮ ಇಲ್ಲವೆಂದು ಕುಗ್ಗಿ ಹೋಗಿದ್ದ, ಮಾತಾಡುವುದನ್ನೇ ಕಡಿಮೆ ಮಾಡಿಬಿಟ್ಟಿದ್ದ. ಅದರ ಮಧ್ಯ ಗಾಯದ ಮೇಲೆ ಬರೆ ಎಳೆದ ಹಾಗೆ ಇವಳು ಅವನ ಅಮ್ಮನ ಬಗ್ಗೆ ಇಲ್ಲಸಲ್ಲದನ್ನು ಹೇಳಿ ನೋಯಿಸುತ್ತಿದ್ದಳು. ಮೊದಲಿನಿಂದಲೂ ಹಾಗೇ ಇತ್ತು ಅವಳ ವರ್ತನೆ ವಿಧಾನ ಅಮ್ಮನ ಜೊತೆಗೆ. ಯಾಕೋ ಅವಳನ್ನು ಕಂಡರೇ ಆಗುತ್ತಿರಲಿಲ್ಲ ಲಲಿತಾಗೆ. ಅವಳನ್ನು ಬಂದಾಗಲೆಲ್ಲ ಕಣ್ಣೀರು ಹಾಕಿಸುವುದೇ ಬಿಡುತ್ತಿರಲಿಲ್ಲ. ಅದನ್ನು ವಿಧಾನ್ ಕೂಡ ನೋಡಿದ್ದ. ಅದಕ್ಕೆ ಅವನಿಗೆ ಅತ್ತೆ ಎಂದರೆ ಅಷ್ಟಕ್ಕಷ್ಟೇ. ಅದೇನು ಸ್ವಭಾವವೋ ಭಗವಂತನೇ ಬಲ್ಲ. ಈಗಂತೂ ಇನ್ನೂ ಜಾಸ್ತಿಯಾಗಿ ಬಿಟ್ಟಿದೆ ಅವಳ ಅವತಾರಗಳು. ಏನು ಮಾಡಬೇಕೋ ತಿಳಿಯುತ್ತಿಲ್ಲ. ಛೇ, ತಲೆಯ ಮೇಲೆ ಕೈ ಹೊತ್ತರು ಕಾರ್ಯಪ್ಪನವರು. ಆಗೋದಾಗಲಿ, ಹಾಡೇ ಬಿಡೋಣಂತ. ಆ ಮನುಷ್ಯ ಬಂದು ಬೈದ್ರ, ಹೊರಗೆ ದಬ್ಬಿದ್ರ, ಶಾಮು ಮಾಮಂಗೆ ಕಾಲು ಹಚ್ಚಿ ಸೀದಾ ಊರಿಗೆ ಹೋಗ್ಬಿಡುದನ. ಹಿಂಗೆ ದಿನ ಭಯದಿಂದ ಸಾಯೋದಕ್ಕಿಂತ ಒಂದೇ ಸಲ ಹೋಗ್ಬಿಡುದನ ಒಳ್ಳೇದು. ಅಜ್ಜಿ, ನೀವು ಇಷ್ಟಪಟ್ಟು ಕೇಳಾಕತ್ತೀರಂದ್ರೆ ನಾ ಹಾಡ್ತೀನಿ ರೀ. ನಿಮ್ಮನ್ನು ಚೆಂದಂಗೆ ನೋಡ್ಕೊಳ್ಬೇಕಾದ್ದು ನನ್ನ ಕರ್ತವ್ಯ ಅದ ಅಲ್ಲೇನ್ರಿ ಎಂದು ಹಾಡಲು ಅನುವಾದಳು ವಿಶಾಖ. ಭವಾನಮ್ಮನವರಿಗೆ ಸಂತೋಷದಿಂದ ಕಣ್ತುಂಬಿತು. ಇವತ್ತ್ಯಾಕೋ ತುಂಬ ಭಾವುಕರಾಗಿದ್ದರು ಅವರು. ಕಾರಣ ಅವರಿಗೂ ತಿಳಿದಿಲ್ಲ. ಬಹುಶಃ ಮನಸ್ಸಿಗೆ ತುಂಬ ನೋವಾಗಿದ್ದರಿಂದಲೋ ಏನೋ. ಅವರ ಎದುರಿಗಿನ ಕಲ್ಲು ಬೆಂಚಿನ ಮೇಲೆ ಕುಳಿತಳು ವಿಶಾಖ. ಚಂದದ ಭಾವಗೀತೆಯದು. ಹಾಡಲು ಮೊದಲಾದಳು ಅವಳು. ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆನವ, ಹೂಡಿ ಬರೆದಿರು ಮತ್ತೆ ಹಳೆಯ ನೆನಪೆ, ಕಲ್ಲಿನಂದದಿ ಬಿದ್ದು ತಿಳಿಯಾದ ಎದೆಗೊಳವ, ರಾಡಿಗೊಳಿಸುವೆ ಏಕೆ ಮಧುರ ನೆನಪೆ, ಸತ್ತ ಭೂತವನೆತ್ತಿ ಹದ್ದಿನಂದದಿ ತಂದು ಎನ್ನ ಮನದಂಗಳಕ್ಕೆ ಹಾಕದಿರು ನೆನಪೆ, ಭವ್ಯ ಭವಿತವ್ಯಕ್ಕೆ ಮೊಗಮಾಡಿ ನಿಂತಿರುವೆ, ಬೆನ್ನಲ್ಲೇ ಇರಿಯದಿರು ಓ ಚೆನ್ನ ನೆನಪೆ, ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆನವ, ಹೂಡಿ ಬರೆದಿರು ಮತ್ತೆ ಹಳೆಯ ನೆನಪೆ. ಕಣ್ಣು ಮುಚ್ಚಿ ಭಾವಪೂರ್ಣವಾಗಿ ಹಾಡುತ್ತಿದ್ದಳು ವಿಶಾಖ. ಕೇಳುತ್ತಿದ್ದ ಭವಾನಮ್ಮನವರ ಕಂಗಳು ತುಂಬಿ ಬಂದಿದ್ದವು. ಅವಳ ಹಾಡಿಗೂ ತಮ್ಮ ಮನೆಯ ಜನರ ಮನಸ್ಥಿತಿಗೂ ಭಾವನೆಗಳಿಗೂ ಸಂಬಂಧವಿದೆ ಅನ್ನಿಸಿತ್ತು ಅವರಿಗೆ. ತನ್ನ ಮನಸ್ಸಿನ ಭಾವನೆ ಕೂಡ ಇದೇ ಹಾಡಿನ ಭಾವದಂತೆಯೇ ಇದೆ. ಕಂಗಳಿಂದ ಕಣ್ಣೀರು ಹರಿದು ಅವರ ಸುಕ್ಕುಗಟ್ಟಿದ ಕೆನ್ನೆಯನ್ನು ತೋಯಿಸಿತ್ತು. ಮತ್ತೆ ಕಾವೇರಿಯ ನೆನಪು ಅವರನ್ನು ಇನ್ನೂ ಜರ್ಜರಿತರನ್ನಾಗಿಸಿತು. ಎಂತಹ ಸುಂದರ ದಿನಗಳಾಗಿದ್ದವು. ಬಂಗಾರದಂತಹ ಸಂಸಾರ. ಯಾವುದಕ್ಕೂ ಕೊರತೆ ಇರಲಿಲ್ಲ. ನೆಮ್ಮದಿಗೂ ಕೂಡ ಈಗಲೂ ಕೊರತೆಯಿಲ್ಲ. ಆದರೆ ನೆಮ್ಮದಿ ಒಂದು ಇಲ್ಲ. ಮನುಷ್ಯನಿಗೆ ಎಷ್ಟು ಶ್ರೀಮಂತಿಕೆ ಇದ್ದರೇನು ಬಂತು, ಮನಸ್ಸಿಗೆ ನೆಮ್ಮದಿಯೇ ಇಲ್ಲ ಎಂದ ಮೇಲೆ. ದಿನವೂ ಒಂದೊಂದು ರಾಮಾಯಣ ಲಲಿತಾ ಮತ್ತವಳ ಮಗಳಿಂದ. ಅದೇ ಸೊಸೆ ಇದ್ದಾಗ ಎಲ್ಲವನ್ನೂ ಒಂದು ಮಾತನಾಡದೆ ಸಹಿಸಿಕೊಂಡು ಸರಿದೂಗಿಸಿಕೊಂಡು ಹೋಗುತ್ತಿದ್ದಳು. ತಾಳ್ಮೆ ಅನ್ನೋದು ಅವಳ ರಕ್ತದಲ್ಲೇ ಇತ್ತು. ಸದಾ ಹಸನ್ಮುಖದ ಉತ್ಸಾಹದ ಹೆಣ್ಣಾಗಿದ್ದಳು. ಮನೆ ನಂದಗೋಕುಲವಾಗಿತ್ತು. ಕಲ್ಲು ಬಿದ್ದ ಕೊಳದಂತಾಗಿತ್ತು ಅವರ ಮನಸ್ಥಿತಿ. ಹಾಡಿನ ಸಾಲಿನಲ್ಲಿ ಇರುವಂತೆಯೇ ಹಳೆಯ ನೆನಪುಗಳು ಯಾವತ್ತೂ ನಮ್ಮ ಬೆನ್ನು ಬಿಡುವುದಿಲ್ಲ. ಅದು ಸಂತೋಷದ ನೆನಪಾಗಿರಲಿ, ದುಃಖದ ನೆನಪೇ ಆಗಿರಲಿ, ನಮ್ಮ ಜೀವ ಇರುವವರೆಗೂ ನೆನಪು ಕೂಡ ಜೀವಂತ. ಅವರ ಕಣ್ಣಿಂದ ಒಂದೇ ಸಮನೆ ಕಣ್ಣೀರು ಸುರಿಯುತ್ತಲೇ ಇತ್ತು. ತನ್ಮಯಳಾಗಿ ಹಾಡುತ್ತಿದ್ದ ವಿಶಾಖ ಹಾಡು ಮುಗಿದರೂ ಅದೇ ಭಾವದಲ್ಲಿ ಕಣ್ಮುಚ್ಚಿಯೇ ಕುಳಿತಿದ್ದಳು. ತನ್ನ ಮನೆ, ಅಮ್ಮ, ತಂಗಿಯರ ನೆನಪಾಗಿತ್ತು ಅವಳಿಗೆ. ಅಮ್ಮನ ಕೈತುತ್ತು, ತಂಗಿಯರ ತುಂಟಾಟ, ಅಪ್ಪ ಇರುವಾಗಿನ ಸುಂದರ ನೆನಪುಗಳು ಹೀಗೆ ಒಂದೊಂದಾಗಿ ಅವಳ ಕಣ್ಮುಂದೆ ಬಂದು ಅವಳ ಕಣ್ತುಂಬಿ ಬಂದಿತ್ತು. ಮನುಷ್ಯನ ಮನಸ್ಸು ಹಾಗೆಯೇ ಅಲ್ಲವೇ? ಅದಕ್ಕೆ ತಾನೇ ಹೇಳೋದು, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಎಂದು. ಅವನಿಗೆ ಅರಿವಿಲ್ಲದೆ ಧ್ವನಿ ಬರುತ್ತಿದ್ದ ಕಡೆಗೆ ಹೆಜ್ಜೆ ಹಾಕುತ್ತಿದ್ದ ವಿಧಾನ್. ಈಗ ಆ ಧ್ವನಿ ಸ್ಪಷ್ಟವಾಗಿ ಕೇಳಿಸುತ್ತಿದೆ ಅವನಿಗೆ. ಅನುಮಾನವೇ ಇಲ್ಲ, ಆ ಹುಡುಗಿಯ ಧ್ವನಿಯೇ ಇದು. ಇನ್ನೂ ಹತ್ತಿರ ಬಂದಿದ್ದ ಅವನು. ಕಾಣಿಸುತ್ತಿದ್ದಾಳೆ ಹುಡುಗಿ. ಅಜ್ಜಮ್ಮನೆ ಮುಂದೆ ಕುಳಿತು ಕಣ್ಮುಚ್ಚಿ ಭಾವಪೂರ್ಣವಾಗಿ ಹಾಡುತ್ತಿದ್ದಾಳೆ. ಮುಂದೆ ಹೋಗಲು ಕಾಲುಗಳು ಸಹಕರಿಸಲಿಲ್ಲ. ಅವಳ ಹಾಡಿನ ಭಾವ ಅವನನ್ನು ಅತ್ಯಂತ ಭಾವುಕನನ್ನಾಗಿ ಮಾಡಿಬಿಟ್ಟಿತ್ತು. ಅತ್ಯಂತ ಭಾವುಕಳಾಗಿ ಹಾಡುತ್ತಿದ್ದಾಳೆ ಹುಡುಗಿ. ಆ ಭಾವಗೀತೆಯ ಸಾಹಿತ್ಯ ಕೂಡ ಕೇಳುಗರ ಮನಸ್ಸನ್ನು ಕಲಕುವಂತಿದೆ. ವಿಧಾನ್ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ಆ ಹಾಡಿನ ಭಾವದಲ್ಲೇ ಕಳೆದು ಹೋದ ಅವನು. ಹುಡುಗಿ ತನ್ನ ಮನಸ್ಸಿನ ಭಾವನೆಯನ್ನೇ ಹಾಡಾಗಿಸಿ ಹೇಳುತ್ತಿದ್ದಾಳೇನೋ ಎನ್ನಿಸಿಬಿಟ್ಟಿತ್ತು ಅವನಿಗೆ. ಹಾಡಿನಲ್ಲಿರುವ ಒಂದೊಂದು ಪದ, ಒಂದೊಂದು ಸಾಲು ಕೂಡ ತನಗೇ ಅನ್ವಯಿಸುವ ಹಾಗಿದೆ.
ಹೌದು, ಹಳೆಯ ನೆನಪುಗಳು ಮತ್ತೆ ಮತ್ತೆ ಬಂದು ಕಾಡುತ್ತವೆ. ಕಲ್ಲು ಹೊಡೆದು ರಾಡಿಯಾದ ಕೊಳದ ಹಾಗೆ ನಮ್ಮ ಮನಸ್ಸನ್ನು ಕೂಡ ಕಲಕಿ ನೋಯಿಸುತ್ತವೆ. ನಿಜ, ಹಳೆಯ ನೆನಪು ಎನ್ನುವುದು ಎಂದೋ ಸತ್ತಿರುವ ಭೂತದ ಹಾಗೆಯೇ ಅಲ್ಲವೇ? ಸತ್ತ ಭೂತವನ್ನು ಹದ್ದು ಬಿಡದೆ ಕುಕ್ಕಿ ಕುಕ್ಕಿ ಎತ್ತಿ ಮತ್ತೆ ಮತ್ತೆ ಹೊರಗೆಳೆಯುವ ಹಾಗೆಯೇ ನಮ್ಮ ನೆನಪುಗಳು ಕೂಡ ಭವ್ಯ ಭವಿತವ್ಯಕ್ಕೆ, ಮುಂದಿನ ಭವ್ಯವಾದ ಭವಿಷ್ಯಕ್ಕೆ ನಾವು ನಾಂದಿ ಹಾಡುವಾಗ ಮತ್ತೆ ಮತ್ತೆ ಬಂದು ನಮ್ಮ ಮನಸ್ಸನ್ನು ಕುಕ್ಕಿ ಕುಕ್ಕಿ ನೋಯಿಸಿಬಿಡುತ್ತವೆ ಈ ನೆನಪುಗಳು. ಬಿಕ್ಕಿ ಬಿಕ್ಕಿ ಮನಸಾರ ಹತ್ತು ಬಿಡಬೇಕು ನಾನು ಯಾರದಾದರೂ ಮಡಿಲಲ್ಲಿ ಮಲಗಿ ಎನ್ನಿಸಿಬಿಟ್ಟಿತ್ತು ವಿಧಾನ್ಗೆ. ಯಾರಿದ್ದಾರೆ ನನಗೆ ಮಡಿಲು ನೀಡಲು, ನನ್ನ ನೋವಿಗೆ ಸ್ಪಂದಿಸಲು, ನನ್ನ ದುಃಖವನ್ನು ಸಂಕಟವನ್ನು ಹಂಚಿಕೊಳ್ಳಲು? ಅನಾಥನಾಗಿ ಬಿಟ್ಟಿದ್ದೀನಿ ನಾನು. ಕಂಗಳು ತುಂಬಿ ಬಂದು ಕಣ್ಣೀರು ಅವನ ಕೆನ್ನೆಯನ್ನು ತೋಯಿಸಿತ್ತು. ಒಂದು ಕ್ಷಣವೂ ಅಲ್ಲಿ ನಿಲ್ಲಲು ಸಾಧ್ಯವಾಗಲಿಲ್ಲ ಅವನಿಗೆ. ಸರ್ರನೆ ಹಿಂತಿರುಗಿ ಹೊರಟು ಬಿಟ್ಟಿದ್ದ ವಿಧಾನ್. ಅಣ್ಣೋ, ಇದ್ಯಾಕೆ ಹಿಂಗೆ ಹೊಂಟ್ಬಿಟ್ಟಿದ್ದಿ? ಆವಾಗಲೇ ಬಂದಂಗಾಯ್ತಲ್ಲ ನೀನು. ನನಗೆ ಹಂಗನ್ಸಿದ್ದ, ಇಲ್ಲ ದಿಟ್ವಾಗ್ಲೂ ಆಗಲೇ ಬಂದ. ಎಲ್ಲಿ ಹೊಂಟೋಗಿದ್ದೆ ನೀನು ಇಷ್ಟೊತ್ತುವೆ? ಊಟ ಮಾಡ್ಬಿಟ್ಟು ಹೋಗೋಕ್ಕಿಲ್ವಾ? ಹಿಂಗೆ ಬಂದು ಹಂಗೆ ಹೊಂಟ್ಬಿಟ್ಟಲ್ಲ. ಬಾ, ಟೇಮ್ ಆಗದೆ ಊಟದ್ದು ರೆಡಿ ಅದೇ ಅಡುಗೆ ಒಂದೇ ಸಮನೆ ಮಾತನಾಡುತ್ತಿದ್ದ ಗೋಪಿ. ಇಷ್ಟು ಹೊತ್ತು ಗೋಪಿಯ ಕಡೆ ತಿರುಗುವ ಮನಸ್ಸು ಮಾಡಿರಲಿಲ್ಲ ವಿಧಾನ್. ಗೇಟಿನ ಕಡೆ ಮುಖ ಮಾಡಿ ನಿಂತಿದ್ದ. ತನ್ನ ಪ್ಯಾಂಟ್ ಜೇಬಿಗೆ ಎರಡೂ ಕೈ ಇಳಿಬಿಟ್ಟು ಎತ್ತಲೋ ನೋಡುತ್ತಾ ಅವನಿಗೆ ಗೊತ್ತು, ಗೋಪಿ ನನ್ನ ಮುಖ ನೋಡಿಯೇ ಕಂಡುಹಿಡಿದು ಬಿಡುತ್ತಾನೆ ತಾನು ಅಳುತ್ತಿದ್ದೆ ಎಂದು. ಅವನ ತಮ್ಮನಂತಿದ್ದ ಗೋಪಿ ಅಷ್ಟೇ ಪ್ರೀತಿ ಗೋಪಿಗೆ ವಿಧಾನ್ ಮೇಲೆ. ಅವನಿಗೆ ಸಣ್ಣ ನೋವಾದರೂ ಗೋಪಿ ಚಡಪಡಿಸಿ ಹೋಗುತ್ತಾನೆ. ಅದೇ ಹೆದರಿಕೆ. ಅತ್ತ ತಿರುಗಲಿಲ್ಲ ವಿಧಾನ್. ಇದೇನು ಗರ ಬಡ್ದವ್ರಂಗೆ ಹೆಂಗೆ ನಿಂತ್ಕೊಂಡ್ಬಿಟ್ಟವ್ರೆ ಅಣ್ಣ? ನಾನೆಲ್ಲಿ ಬಡ್ಕತಾನೆ ಇವನಿ? ಹರ ಶಿವ ಅಂತಿಲ್ವಲ್ಲ ಇವಣ್ಣ? ಏನಾಗೈತೆ ಇದಕ್ಕೆ? ಗೊಣಗಿಕೊಂಡು ಅವನ ಎದುರಿಗೆ ಬಂದು ನಿಂತು ಬಿಟ್ಟಿದ್ದ ಗೋಪಿ. ಪಕ್ಕನೆ ಹಿಂದೆ ತಿರುಗಿ ಮನೆಯ ಕಡೆ ದಾಪುಗಾಲು ಹಾಕಿದ ವಿಧಾನ್. ಆದರೂ ಗೋಪಿಗೆ ಕಂಡುಬಿಟ್ಟಿತ್ತು ಅವನ ಮುಖಭಾವ. ಏನೋ ಆಗೈತೆ ಅಣ್ಣಂಗೆ. ಮಕ ಯಾಕೆ ಹಂಗಿತ್ತಲ್ಲ? ನಾನು ನೋಡಿವ್ನಿ. ಹೌದು ಅಣ್ಣ ಹಿಂಗಿರ್ತಿರ್ಲಿಲ್ಲ. ಪಕ್ಕ ಏನೋ ಆಗೈತೆ. ಗೋಪಿಯೂ ಅವನ ಹಿಂದೆಯೇ ಓಡಿದ. ವಿಧಾನ್ ಮನೆಯೊಳಗೆ ಬಂದು ಸೀದಾ ಮಹಡಿ ಮೆಟ್ಟಿಲು ಹತ್ತತೊಡಗಿದ್ದ. ಅವನಿಗೆ ತನ್ನ ಮನದ ನೋವನ್ನು ಹೊರಹಾಕಬೇಕಿತ್ತು. ಯಾರಲ್ಲಿಯೂ ಹೇಳುವವನಲ್ಲ. ತನ್ನ ನೋವು ದುಃಖ ತನ್ನ ಮನದ ಭಾವನೆಗಳನ್ನು ಒಂಟಿಯಾಗಿಯೇ ಎಲ್ಲವನ್ನೂ ಸಹಿಸುತ್ತಿದ್ದ. ಈಗಲೂ ಅವನಿಗೆ ಏಕಾಂಗಿಯಾಗಿರಬೇಕು ಅನ್ನಿಸುತ್ತಿತ್ತು. ಗೋಪಿ ತನ್ನ ಅಣ್ಣನನ್ನು ಹಾಗೆ ನೋಡಿದ ಮೇಲೂ ಅವನನ್ನು ಅದೇ ಪರಿಸ್ಥಿತಿಯಲ್ಲಿ ಬಿಡುವ ಮಾತೇ ಇರಲಿಲ್ಲ. ಅವನ ಹಿಂದೆಯೇ ಮಹಡಿ ಏರಿದ ಗೋಪಿ. ವಿಧಾನ್ ತನ್ನ ರೂಮಿಗೆ ಹೋಗಿ ಬಾಗಿಲು ಮುಚ್ಚುವವನಿದ್ದ. ಗೋಪಿಯೂ ಒಳಗೆ ಬಂದಿದ್ದ. ಅವನ ರೂಮಿನ ಒಳಗೆ ವಿಧಾನ್ ಅವನಿಗೆ ಬೆನ್ನು ಹಾಕಿ ನಿಂತ. ಇವನೂ ಬಿಡದೆ ಅವನ ಎದುರಿಗೆ ಹೋಗಿ ನಿಂತ. ಅಣ್ಣ, ಏನಾಯಿತು? ನಿಮ್ಮ ಮಕ ಯಾಕೆ ಹಿಂಗದೆ? ಕಣ್ಯಾಕೆ ಕೆಂಪ್ಗದೆ? ಹತ್ರ ಅಣ್ಣ, ನೀವ್ಯಾವತ್ತೂ ಹಿಂಗಿರ್ತಿರ್ಲಿಲ್ಲ. ನಂಗೆ ಗೊತ್ತದೆ. ನೀವು ಹಿಂಗಿರೋದು ನಾನು ಅಂತಾವು ನೋಡೋಕ್ಕಾಗಕ್ಕಿಲ್ಲ ಅಣ್ಣು. ಎಷ್ಟು ಅಂತ ನೋವನ್ನ ನೀವೊಬ್ಬರೇ ಅನುಭವಿಸ್ತೀರಾ ಅಣ್ಣ? ಯಾರ್ತಾವ ಅರ ಹೇಳ್ಕೊಂಡ್ರೆ ಮನಸ್ಸು ಹಗುರ ಆಯ್ತದೆ. ನಂತಾವು ಬೇಡ ಅಂದರೆ ಬೇಡ. ನಾನೆಷ್ಟಂದ್ರೂ ಈ ಮನೆ ಕೆಲಸದವನೇ ಅಲ್ವೇ? ನಿಮಗೆ ಯಾರು ತಾವು ಹೇಳಿದ್ರೆ ಸಮಾಧಾನ ಆಯ್ತದೆ ಅಂತ ಅನ್ನಿಸ್ತದೋ ಅವ್ರು ತಾವೇ ಹೇಳ್ಕೊಳ್ಳಿ ಅಣ್ಣ. ಆದರೆ ನೀವು ದಿನ ನೋವು ಅನುಭವಿಸೋದನ್ನು ನಂತಾವ ಸಹಿಸೋಕ್ಕಾಯ್ತಾ ಇಲ್ಲ ಅಣ್ಣು. ಗೋಪಿಯ ಧ್ವನಿ ಗದ್ಗದಿತವಾಯಿತು. ಕಣ್ತುಂಬಿಕೊಂಡು ಗೋಪಿಯ ಮಾತನ್ನು ಕೇಳುತ್ತಾ ನಿಂತಿದ್ದ ವಿಧಾನ್ ಇನ್ನೂ ತಡೆಯದಾದ. ತನ್ನೆದುರಿಗೆ ನಿಂತಿದ್ದ ಗೋಪಿಯನ್ನು ಅಪ್ಪಿ ಅವನ ಹೆಗಲಿಗೆ ತಲೆಯಾನಿಸಿ ಬಿಕ್ಕಿದ ವಿಧಾನ್. ಗೋಪಿಗೆ ಈಗ ನಿಜವಾಗಿಯೂ ಗಾಬರಿಯಾಯಿತು. ಅಣ್ಣೋ, ಯಾಕಣ್ಣ, ಏನಾಯಿತು ನಿನಗೆ? ಅದೇ ನಾನು ಅನ್ಕಂಡೆ ಏನೋ ಆಗೈತೆ ಅಂತವ. ಇಲ್ಲಾಂದರೆ ನೀನು ಹಿಂಗೆಲ್ಲ ಇರ್ತಾ ಇರಲಿಲ್ಲ ಅಂತವ. ಅವನ ಬೆನ್ನು ನೇವರಿಸುತ್ತಾ ಬಡಬಡಿಸುತ್ತಿದ್ದ ಗೋಪಿ. ಅವನಿಗೂ ಅಳು ಬಂದಿತ್ತು. ಧ್ವನಿ ದುಃಖಕ್ಕೆ ನಡುಗುತ್ತಿತ್ತು. ಅವನ್ಯಾವತ್ತೂ ತನ್ನ ಅಣ್ಣನನ್ನು ಈ ಪರಿಸ್ಥಿತಿಯಲ್ಲಿ ನೋಡಿಯೇ ಇರಲಿಲ್ಲ. ಹೇಗೆ ತಾನೇ ನೋಡಲು ಸಾಧ್ಯ? ವಿಧಾನ್ ಯಾವತ್ತೂ ತನ್ನ ದುಃಖವನ್ನು ತಾನೊಬ್ಬನೇ ಅನುಭವಿಸುತ್ತಿದ್ದ. ಹಗಲೆಲ್ಲ ಕೆಲಸದಲ್ಲೇ ಇರುತ್ತಿದ್ದ. ಮಧ್ಯಾಹ್ನ ಬಂದರೂ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಹೊರಟು ಬಿಡುತ್ತಿದ್ದ. ಮತ್ತೆ ಬರುವುದೇ ರಾತ್ರಿ ಅದ್ಯಾವುದೋ ಜಾವದಲ್ಲಿ. ಅದು ಒಂದೊಂದು ದಿನ ನಿಲ್ಲುವುದಕ್ಕೂ ಸಾಧ್ಯವಾಗದೇ ಇರುವಷ್ಟು ನಶೆಯಲ್ಲಿ ಇರುತ್ತಿದ್ದ. ಏನಾಗ್ತಾ ಇದೆ, ಏನಾಯಿತು ಅಂತ ಗೊತ್ತಾಗ್ತಾ ಇಲ್ಲ ಕಣೋ ಗೋಪಿ. ಯಾಕೋ ಹತ್ತು ಬಿಡಬೇಕು ಅನ್ನಿಸ್ತಾ ಇದೆ ಕಣೋ. ಮನಸ್ಸಿಗೆ ಯಾಕೋ ತಡೆಯೋಕ್ಕಾಗದೇ ಇರುವಷ್ಟು ನೋವಾಗ್ತಾ ಇದೆ ಕಣೋ ಗೋಪಿ. ಮತ್ತೆ ಸಣ್ಣದಾಗಿ ಬಿಕ್ಕಿದ ವಿಧಾನ್. ಗೋಪಿ, ನೀನು ನನ್ನ ತಮ್ಮನಂಗೆ ಕಣೋ. ನಾನು ಯಾವತ್ತಾದರೂ ನಿನ್ನ ಅಡುಗೆಯವನ ಥರ ನೋಡಿದ್ದೀನೇನೋ? ಬೇರೆಯವರ ಥರ ನೋಡಿದ್ದೀನ? ನಿನ್ನ ಬಿಟ್ಟರೆ ನನಗಿನ್ಯಾರೂ ಇಲ್ಲ ಗೋಪಿ, ಅಷ್ಟು ಹತ್ತಿರದವರು ಅಂತ. ಬೇರೆ ಯಾರ ಹತ್ರ ಹೇಳ್ಕೊಳ್ಳಿ ಹೇಳು? ನಡುಗುವ ಧ್ವನಿಯಲ್ಲೇ ಮಾತನಾಡುತ್ತಿದ್ದ ವಿಧಾನ್. ಯಾಕೋ ಗೊತ್ತಿಲ್ಲ ಕಣೋ, ಇವತ್ತ್ಯಾಕೋ ಅತಿ ಅನಿಸೋಷ್ಟು ಸಂಕಟ ಆಗ್ತಾ ಇದೆ.
ಎದೆಯನ್ನು ಹಿಂಡಿದಂಥ ನೋವು. ಯಾಕೆ ಅಂತ ನಿಜವಾಗ್ಲೂ ತಿಳಿತಾ ಇಲ್ಲ ಗೋಪಿ. ಯಾಕೋ ಹುಡುಗಿಯ ಹಾಡು ಅವನನ್ನು ಅಷ್ಟು ಭಾವುಕನನ್ನಾಗಿಸಿತ್ತು. ಆದರೆ ಯಾಕೋ ಅದನ್ನು ಗೋಪಿಗೆ ಹೇಳುವ ಮನಸ್ಸಾಗಲಿಲ್ಲ ಅವನಿಗೆ. ಗೋಪಿಗೆ ಏನು ಮಾಡಬೇಕೆಂದೇ ತೋಚಲಿಲ್ಲ. ಅವನಿಗೆ ತನ್ನ ಅಣ್ಣ ಹೀಗಿರುವುದು ಖಂಡಿತ ಇಷ್ಟವಾಗುತ್ತಿಲ್ಲ. ತನ್ನ ಅಣ್ಣ ಖಡಕ್ಕಾಗಿ ಎಲ್ಲರಿಗೂ ತನ್ನ ಮಾತಿನಲ್ಲೇ ಚಾಟಿ ಬೀಸುತ್ತಾ ಬಿಂದಾಸ್ ಆಗಿ ಇದ್ದರೇನೇ ಇಷ್ಟ ಅವನಿಗೆ. ಅಣ್ಣೋ, ನೀನು ಹಿಂಗೆಲ್ಲ ಇದ್ದರೆ ನನಗೆ ಕೈಕಾಲೇ ಆಡೋಕ್ಕಿಲ್ಲ ಕಣಣ್ಣ. ನೀನು ಯಾವಾಗಲೂ ಮೊದಲಿನಂಗೆ ಇದ್ದರೆ ಚಂದ. ಅದ್ಯಾಕೆ ಇವತ್ತು ನಿನ್ನ ಮನಸ್ಸಿಗಿಷ್ಟು ನೋವಾಗೈತೆ ಅಂತ. ಏನಾರ ಆಗಲಿ ಅಣ್ಣ, ನೀನು ಹಿಂಗೆಲ್ಲ ಇರಬೇಡ, ನನ್ನ ಕೈಲಿ ತಡ್ಕೊಳ್ಳೋಕ್ಕಾಗಕ್ಕಿಲ್ಲ ಎಂದಿದ್ದ ಗೋಪಿ ಅವನ ಜೊತೆಗೆ ತಾನೂ ಬಿಕ್ಕುತ್ತಾ. ಪಕ್ಕನೇ ಎಚ್ಚೆತ್ತ ವಿಧಾನ್. ನೀನು ಹೋಗಿ ಊಟಕ್ಕೆ ರೆಡಿ ಮಾಡು ಗೋಪಿ, ನಾನೀಗಲೇ ಬರ್ತೀನಿ ಎಂದಿದ್ದ ಏನೂ ಆಗಿಯೇ ಇಲ್ಲದವನಂತೆ. ಗೋಪಿ ಅವನ ಮುಖವನ್ನೇ ದಿಟ್ಟಿಸಿದ ಪರೀಕ್ಷಿಸುವವನಂತೆ. ಅದ್ಯಾಕಂಗೆ ನೋಡ್ತಿದ್ದೀಯಾ? ನಾನು ಹೇಳಿದ್ದು ಕೇಳಿಸ್ತು ತಾನೆ? ಇಲ್ಲ ಕಿವಿ ಏನಾದರೂ ಡಮಾರ ನಿಂದು? ಹೋಗು ಹೋಗು, ಊಟಕ್ಕೆ ರೆಡಿ ಮಾಡು, ಈಗ ಬಂದೆ ನಾನು ಎಂದು ಗೋಪಿಗೆ ಗದರಿದ ವಿಧಾನ್. ಅಯೋಮಯನಾಗಿ ರೂಮಿನಿಂದ ಹೊರಗೆ ಕಾಲಿಟ್ಟಿದ್ದ ಗೋಪಿ. ಅಲ್ಲ, ಇವಣ್ಣ ನಿಜವಾಗ್ಲೂ ನಾನು ತಬ್ಕೊಂಡು ಹತ್ತಿದ್ನ? ಇಲ್ಲ ನನಗೆ ಏನಾರ ಅರಳು ಮರಳ? ಈಗ ತಾನೇ ಅಳ್ತಾ ಇದ್ದ, ಆಗಲೇ ಏನೂ ಆಗಲೇ ಇಲ್ಲ ಅನ್ನಂಗೆ ನನ್ನೇ ಗದರಿಸಿ ಕಳಿಸ್ಬಿಟ್ಟಲ್ಲ ಇವಣ್ಣ. ನನಗೆ ತಲೆಗಿಲೆ ಏನಾರ ಕೆಟ್ಟೈತಾ? ನಟ್ಟು ಬೋಲ್ಟು ಏನಾರ ಲೂಸ್ ಆಗಿಬಿಟ್ಟೈತಾ ನನ್ನ ತಲೆದು? ಹೆಂಗೆ? ಏನೂ ಅರ್ಥನೇ ಆಯ್ತಾ ಇಲ್ವಲ್ಲ? ನನ್ನ ಬುದ್ಧಿ ಏನಾರ ಹೊಗೆ ಹಾಕಿಸ್ಕೊಂಬಿಡ್ತಾ? ಏನು ಕತೆ? ಗೋಪಿ ಏನೊಂದು ಅರ್ಥವಾಗದೆ ತಲೆ ಕೆರೆದುಕೊಂಡು ತನ್ನ ಅಣ್ಣನ ರೂಮಿನ ಕಡೆ ತಿರುಗಿ ನೋಡುತ್ತಲೇ ಮಹಡಿ ಇಳಿಯುತ್ತಿದ್ದ. ಏನು ಬಂದಿರೋದು ನಿನಗೆ? ನೆಟ್ಟಗೆ ಮುಂದೆ ನೋಡ್ಕೊಂಡು ನಡೆಯೋಕ್ಕಾಗಲ್ವಾ? ಈ ಮನೇಲಿ ಒಬ್ರಿಗಾದರೂ ಸೆನ್ಸ್ ಅನ್ನೋದಿದೆಯಾ? ಹೇಳಿದರೆ ನಾವೇ ಕೆಟ್ಟವರಾಗ್ಬಿಡ್ತೀವಿ. ಯಾರ್ಯಾರನ್ನ ಎಲ್ಲೆಲ್ಲಿ ಇಟ್ಟಿರಬೇಕೋ ಅಲ್ಲಲ್ಲೇ ಇಟ್ಟಿರಬೇಕು. ಹೇಳಿದರೆ ಎಲ್ಲಿ ಕೇಳ್ತಾರೆ ಒಳ್ಳೆಯದನ್ನು? ಲಲಿತಮ್ಮ ಗೋಪಿಗೆ ಒಂದೇ ಸಮನೆ ಬೈಯುತ್ತಲೇ ಮಹಡಿ ಏರತೊಡಗಿದರು. ನೋಡ್ತಾ ಇರೋರೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.